ವೆಲ್ಕಮ್ ಬ್ಯಾಕ್ ಟು ಮಂಜು ಸೌಮ್ಯ ಯೂಟ್ಯೂಬ್ ಚಾನಲ್. ಇನ್ನು ಇವತ್ತು ಬೆಟ್ಟಕ್ಕೆ ಹೋಗ್ಬಿಟ್ಟು ಬರೋಣ ಅಂತೇಳಿ ನಾನು ನಮ್ಮ ಮನೆಯವರು ಬಂದಿದ್ವಿ. ಯಾಕಂದರೆ ಇವತ್ತು ನಮ್ಮ ತಂಗಿ ಬರ್ತ್ಡೇ, ಸೊ ಅದಕ್ಕೋಸ್ಕರ ದೇವಸ್ಥಾನಕ್ಕೆ ಹೋಗಿ ಪೂಜೆ ಮಾಡಿಸ್ಕೊಂಡು ಬರೋಣ ಅಂದ್ಕೊಂಡ್ರಿ. ಅವಳನ್ನ ಕರೆದ್ರೆ ಅವಳು ಬ್ಯುಸಿ ಬರೋಕ್ಕಾಗಲ್ಲ ಅಂತ ಹೇಳ್ಬಿಟ್ಲು. ಸರಿ, ಇನ್ನು ಪೂಜೆ ಮಾಡೋದು ಲೇಟ್ ಆಗುತ್ತೆ ಅಂತ ಹೇಳಿದ್ರು. ಸೊ ಹೊರಗಡೆ ಕುತ್ಕೊಂಡು ವ್ಯೂನೆಲ್ಲ ನೋಡ್ತಾ ಇದ್ವಿ. ಇನ್ನು ನಮ್ಮ ಮನೆಯವ್ರು ಒಂದು ಕಡೆ ಶೂಟ್ ಮಾಡೋದು, ನಾನು ಒಂದು ಕಡೆ ವಿಡಿಯೋ ಮಾಡೋದು. ಇನ್ನು ಪೂಜೆ ಎಲ್ಲ ರೆಡಿ ಮಾಡ್ತಾಯಿದ್ರಲ್ಲ, ಸರಿ ಸ್ವಲ್ಪ ಹೊತ್ತು ನೋಡ್ಕೊಂಡು ಹೋಗೋಣ ಅಂತೇಳಿ ತೆಂಗಿನಕಾಯಿ ಎಲ್ಲ ಹೊರಗಡೆನೇ ಓಡ್ಕೊಂಡು ಪೂಜೆ ಸಾಮಾನು ತಗೊಂಡು ಒಳಗಡೆ ಬಂದ್ವಿ. ನಮ್ಮ ಭವಿ ಏನಾದರೂ ಇವತ್ತು ಬಂದಿದ್ದರೆ ತುಂಬಾ ಚೆನ್ನಾಗಿರ್ತಾಯಿತ್ತು. ಬಟ್ ಅನ್ಫಾರ್ಚುನೇಟ್ಲಿ ಅವಳು ಬಂದಿಲ್ಲ. ಸೊ ಇರಲಿ, ಅವಳಿಗೋಸ್ಕರ ನಾನಾದರೂ ಬಂದು ದೇವಸ್ಥಾನದಲ್ಲಿ ಪೂಜೆ ಮಾಡಿಸೋಣ ಅಂತ ತಿಳ್ಕೊಂಡು, ನಮ್ಗೆ ಇಷ್ಟಪಡೋರಿಗೋಸ್ಕರ ನಾವೇನು ಬೇಕಾದರೂ ಮಾಡ್ತೀರಲ್ಲ. ನಮಗೆ ಅವಳು ಒಂಥರ ನನ್ನ ಮಗಳ ಥರನೇ. ಚಿಕ್ಕವಾಗಿಂದನೂ ಎಷ್ಟು ಕಿತ್ಲಾಡ್ತಾಯಿದ್ರು ಅಂದರೆ ಅಷ್ಟೊಂದು ಕಿತ್ಲಾಡ್ತಾಯಿದ್ವಿ. ಸೊ ಇರಲಿ ಅಂತೇಳಿ ನಾನೇ ಇವತ್ತು ದೇವಸ್ಥಾನಕ್ಕೆ ಬಂದೆ. ಬರೋಷ್ಟರಲ್ಲಿ ಪೂಜೆ ಕೂಡ ಸ್ಟಾರ್ಟ್ ಮಾಡಿದರು. ಓಂ ಕೃಪಾಸಮುದ್ರಂ ಸೋಖಂ ತ್ರಿನೇತ್ರಂ ಜಟಾಧರಂ ಪಾರ್ವತಿ ವಾಮಭಾಗಂ ಸದಾಶಿವಂ ರುದ್ರಮನಂತರೂಪಂ ಶಿವಚಿದಂಬರೇಶಂ ಹೃದಿ ಭಾವಯಾಮಿ. ಓಂ ಸದಸದುಂಚಿತಮುದುಂಚಿತ ನಿಕುಂಚಿತ ಪದಂ ಜಲಜಲಂ ಚಲಿತಮಂಜುಕಟಕಂ ಪತಂಜಲಿ ಹಗಂ ಜನಮನ ಜನಮದ ಜನಪದಂ ಜನನಭಂಜನಕರಂ ಕದಂಬರುಚಿಮಂಬುಧವಸಂಬರಮಂಬುಧ ಕದಂಬಕಪಿಡಂಬರಗಲಂ ಚಿದಂಬುದಿಮಣಿಂಬುಧಹದಂಬುಧರಮಿಂಬರಚಿದಂಬರನಟಂ ಹೃದಿ ಭಜ. ಹರಿ ಓಂ ಸ್ವಸ್ತಿ. ದೇವಸ್ಥಾನಕ್ಕೆ ಬಂದರೆ ನಮ್ಮ ಮನೆಯವರಂತೂ ಒಂದು 10 ನಿಮಿಷ ಪ್ರಶಾಂತವಾಗಿ ಸೈಲೆಂಟಾಗಿ ಕೂತ್ಬಿಡ್ತಾರೆ. ನನಗಂತೂ ಇಷ್ಟೊಂದೆಲ್ಲ ಪೇಷನ್ಸಾಗೆಲ್ಲ ಕೂತ್ಕೊಳಕ್ಕೆ ಬರೋದೇ ಇಲ್ಲ. ಇನ್ನು ಅವ್ರು ಕೋಲ್ಕೊಂಡಿದ್ದೆಲ್ಲ ಏನಾದರೂ ಆಗಿರಲಿ ನಡೀಲಿ ಅಂತ ಅನ್ಕೊತಾ ಇದ್ದೀನಿ ನಾನು. ಪೂಜೆ ಎಲ್ಲ ಮುಗೀತಲ್ಲ. ಇನ್ನು ನಾನು ಈ ದೇವಸ್ಥಾನನ ಯಾವತ್ತೂ ಪೂರ್ತಿ ವಿಡಿಯೋ ಮಾಡಿರಲಿಲ್ಲ. ಸೊ ಅದಕ್ಕಾಗಿ ಇವತ್ತು ವಿಡಿಯೋ ಮಾಡ್ತಾಯಿದ್ದೆ. ಇಲ್ಲಿ ಕಾಣಿಸ್ತಾ ಇದೆಯಲ್ಲ, ಈ ದೇವ್ರ ಹತ್ರ ಪೂಜೆ ಮಾಡಿದ್ರೆ ಹೊಟ್ಟೆಗೆ ಸಂಬಂಧಪಟ್ಟಿರೋ ಅಂಥ ಯಾವುದೇ ಥರ ಕಾಯಿಲೆ ಇದ್ರೂ ಅದು ಮೇಲಾಗುತ್ತೆ, ವಾಸಿ ಆಗಿಬಿಡುತ್ತೆ ಅಂತ ಹೇಳಿ ತುಂಬ ಜನ ಹೇಳ್ತಾರೆ. ನನಗಂತೂ ತುಂಬ ಜನಕ್ಕೆ ಅದು ಆಗಿದೆ ಕೂಡ. ಇನ್ನು ಇಲ್ಲಿ ಬರೀ ಕಂಬಗಳಲ್ಲೆಲ್ಲ ಬರೀ ಏನಂದರೆ ಈ ಪ್ರಾಣಿಗಳು ಇದೇ ಥರ ಪ್ರಾಣಿ ಅಂತ ಯಾವ ಪ್ರಾಣಿನೂ ನಾವು ಇಲ್ಲಿ ಗೆಸ್ ಮಾಡೋಕ್ಕಾಗಲ್ಲ. ಆ ಥರ ಎಲ್ಲ ಇಲ್ಲಿ ಕೆತ್ತನೆ ಮಾಡಿದ್ದಾರೆ. ಇನ್ನು ಅದು ತುಂಬ ಹಳೆಯ ದೇವಸ್ಥಾನ ಅಲ್ವಾ, ಇದು ಗಂಗರ ಕಾಲದಲ್ಲಿ ಕಟ್ಟಿರೋಂಥ ದೇವಸ್ಥಾನ ಅಂತೆ. ಅಲ್ಲಿ ನಾನು ಹೊರಗಡೆ ಕೇಳಿದೆ ಅವ್ರನ್ನ, ಸ್ವಾಮೀಜಿಯವ್ರನ್ನ. ಅವ್ರು ಹೇಳಿದ್ದು ಗಂಗರ ಆಳ್ವಿಕೆಯಲ್ಲಿ ಈ ದೇವಸ್ಥಾನ ಕಟ್ಟಿರೋದು ಅಂತ ಹೇಳಿದ್ರು. ಇನ್ನು ಅಷ್ಟು ಹಳೇ ಕಾಲದ ದೇವಸ್ಥಾನ ಆಗಿರೋದ್ರಿಂದ ಫುಲ್ಲು ಎಲ್ಲ ಸ್ವಲ್ಪ ಶೇಡ್ ಆಗ್ತಾ ಬಂದುಬಿಟ್ಟಿದೆ ಎಲ್ಲನೂ. ಇನ್ನು ಅಲ್ಲಿ ಸುಮಾರು ಕಂಬಗಳಿದ್ದಾವೆ. ಒಂದೊಂದು ಕಂಬದಲ್ಲಿ ಒಂದೊಂದು ಥರ ನೋಡಿ, ಇಲ್ಲಿ ಶಿವಲಿಂಗ ಥರ ಕಾಣಿಸುತ್ತೆ.
ಒಂದೊಂದು ಕಡೆ ಒಂದೊಂದು ಥರ ಕಾಣಿಸ್ತಾ ಇದ್ದಾವೆ ದೇವರುಗಳಂತೂ. ಇನ್ನು ಅದಾದಮೇಲೆ ಇಲ್ಲಿ ಗೋಡೆ ಮೇಲೆ ಒಂದು ಹಲ್ಲಿ ಇದೆ. ಇದ್ರ ಬೆನ್ನ ಮೇಲೆ ಎಲ್ಲರೂ ಸವರಿ ಅದು ಪೂರ್ತಿ ನೈಸಾಗಿ ಆಗಿಬಿಟ್ಟಿದೆ. ಅದು ಕಲ್ಲು ಥರ ಅನಿಸೋದಿಲ್ಲ, ನಿಜವಾಗ್ಲೂ ಅಲ್ಲಿನ ಮುಟ್ದಂಗೆ ಅನಿಸುತ್ತೆ ಅಲ್ಲಿ. ಇನ್ನು ಅದನ್ನು ನಾನು ಕೂಡ 3 ಸತಿ ಮುಟ್ಬಿಟ್ಟೆ. ವರ್ಷನೂ ಅಷ್ಟೇ ಈ ಮರದಲ್ಲಿ ಎಷ್ಟೊಂದು ಕಾಯಿ ಬಿಡುತ್ತೆ ಗೊತ್ತಾ, ಸೀತಾಫಲ ಹಣ್ಣು. ಇನ್ನು ಅದು ಹಣ್ಣಾಗಿರಲಿಲ್ಲ. ಕೋತಿಗಳೇನಾದರೂ ನೋಡಿದರೆ ಇಷ್ಟೊತ್ತಿಗೆ ಇರ್ತಾನೆ ಇರಲಿಲ್ಲ ಬಿಡಿ ಅಲ್ಲೆಲ್ಲನೂ. ಇನ್ನು ಇಲ್ಲಿ ಗಣಪತಿ ಟೆಂಪಲ್ ಮೇಲೆ ಈ ಥರ ಮೀನನ್ನು ಕೆತ್ತನೆ ಮಾಡಿದ್ದಾರೆ. ಇನ್ನು ಅದನ್ನೆಲ್ಲ ನೋಡಿಕೊಂಡು ನಿಧಾನವಾಗಿ ಮನೆಗೆ ಹೋಗೋಣ ಅಂತೇಳಿ ಎಲ್ಲನೂ ವಿಡಿಯೋ ಮಾಡ್ತಾಯಿದ್ದೀನಿ. ಎಷ್ಟು ಚೆನ್ನಾಗಿರುತ್ತೆ ಗೊತ್ತಾ. ಬಟ್ ಇಲ್ಲಿ ಯಾವಾಗಲೂ ಸೋಮವಾರ ಬರಬೇಕು. ಸೋಮವಾರ ಒಂದು 12 ಗಂಟೆ ಅಷ್ಟರಲ್ಲಿ ಬಂದರೆ ಫುಲ್ಲು ಜನ ಇರ್ತಾರೆ. ಅಭಿಷೇಕ ಎಲ್ಲ ಮುಗಿಸಿ ಮಂಗಳಾರತಿ ಎಲ್ಲ ಮಾಡ್ತಾರೆ. ಡೈಲಿ ಮಾಡಲ್ಲ. ಇನ್ನು ಇಲ್ಲಿ ಗಿಡಗಳು ಕೂಡ ಅಷ್ಟೇ ಎಲ್ಲ ಚಿಕ್ಕದಾಗಿದ್ವು, ಇವಾಗೆಲ್ಲ ಸ್ವಲ್ಪ ದೊಡ್ಡದಾಗಿ ಆಗಿಬಿಟ್ಟಿದೆ. ಇನ್ನು ಈ ದೇವಸ್ಥಾನದ ಒಳಗಡೆ ಫುಲ್ಲು ಸಪ್ತಮಾತೃಕೆಯರನ್ನ ಕೆತ್ತನೆ ಮಾಡಿದ್ದಾರೆ. ಇದೆಲ್ಲ ಆಲ್ಮೋಸ್ಟ್ ನಾನು ಹಳೆ ವಿಡಿಯೋಗಳಲ್ಲೆಲ್ಲನೂ ವಿಡಿಯೋ ಮಾಡಿ ಹಾಕಿದ್ದೀನಿ. ಇವತ್ತು ಇರಲಿ ಅಂತ ಹೇಳಿ ವಿಡಿಯೋ ಮಾಡ್ತಾಯಿದ್ದೀನಿ. ಇನ್ನು ಈ ದೇವಸ್ಥಾನಕ್ಕೆ DGIP ದೇವರಾಜ್ ಸರ್ ಅವರು ತುಂಬಾ ಹೆಲ್ಪ್ ಮಾಡಿ ದೇವಸ್ಥಾನನೆಲ್ಲ ಚೆನ್ನಾಗಿ ಕನ್ಸ್ಟ್ರಕ್ಷನ್ ಮಾಡೋ ಥರ ಮಾಡಿದ್ದಾರೆ. ಇನ್ನು ಇಲ್ಲಿ ಕಾಣಿಸ್ತಾ ಇದೆಯಲ್ಲ, ಇದೆಲ್ಲ ಸ್ವಲ್ಪ ಹಾಳಾಗಿಬಿಟ್ಟಿತ್ತು. ಇದನ್ನೆಲ್ಲ ರೆಡಿ ಮಾಡಿಸಿದ್ದಾರೆ. ಇನ್ನೂ ತುಂಬ ಏನೇನೋ ವ್ಯವಸ್ಥೆ ಮಾಡಿಸಿದ್ದಾರೆ ಅಂತ ಹೇಳಿದ್ರು, ಬಟ್ ನನಗೆ ಅದು ಸರಿಯಾಗಿ ಗೊತ್ತಿಲ್ಲ. ಇನ್ನು ನಮ್ಮ ಮನೆಯವರು ಲಾಸ್ಟ್ ಟೈಮು ಇನ್ಸ್ಟಾಗ್ರಾಮಲ್ಲಿ ಮಳೆ ಬರೋ ಟೈಮಲ್ಲಿ ಒಂದು ವಿಡಿಯೋ ಮಾಡಿ ಹಾಕಿದ್ರು ಈ ದೇವಸ್ಥಾನ ಪೂರ್ತಿ. ಆ ವಿಡಿಯೋನ ನೋಡಿ ಅವರು ಫೋನ್ ಮಾಡಿ ಪರ್ಸ್ನಲ್ಲಾಗಿ ನಮ್ಮ ಮನೆಯವ್ರಿಗೆ ಅವರು ಅಪ್ರಿಷಿಯೇಟ್ ಮಾಡಿದ್ರು. ನನಗಂತೂ ತುಂಬ ಖುಷಿ ಆಯಿತು. ಇನ್ನು ಇದೊಂಥರ ಡಿಫ್ರೆಂಟಾಗಿ ಕಾಣಿಸುತ್ತೆ. ಇಲ್ಲಿಷ್ಟು ಕಂಬಗಳಲ್ಲೂ ಇದೊಂದೇ ನನಗೆ ತುಂಬ ಡಿಫ್ರೆಂಟಾಗಿ ಅನಿಸಿದ್ದು. ಇದನ್ನು ಒಂಥರ ನ್ಯೂ ಡಿಸೈನ್ ಥರ ಮಾಡಿಸಿದ್ದಾರೆ. ಇನ್ನು ಇಲ್ಲೆಲ್ಲ ಸ್ವಲ್ಪ ಪೇಂಟ್ ಮಾಡೋದಿದೆ, ಪೇಂಟ್ ಮಾಡಬೇಕು ಅಂತೇಳಿ ನಮ್ಮ ಮನೆಯವ್ರಿಗೆ ಹೇಳ್ತಾಯಿದ್ರು. ಸರಿ ಆಯಿತು ಮಾಡಿಕೊಡ್ತೀನಿ ಅಂತೇಳಿ ನಮ್ಮ ಮನೆಯವ್ರು ಕೂಡ ಹೇಳಿದ್ರು. ಇನ್ನು ಹೊರಗಡೆ ಬಂದರೆ ಇಲ್ಲಿ ಸ್ವಲ್ಪ ದೇವರುಗಳು ಮತ್ತು ನಂದೀಶ್ವರ ಅದನ್ನೆಲ್ಲನೂ ಒಡೆದಾಕ್ಬಿಟ್ಟಿದ್ದಾರೆ. ಯಾರೋ ಕಳ್ಳರು ಈ ಥರ ಮಾಡಿರೋದು ಅಂತ ಕೂಡ ಹೇಳಿದ್ರು ಅಲ್ಲಿ. ಇನ್ನು ಇದನ್ನು ಅದೇ ದೇವಸ್ಥಾನದ ಒಳಗಡೆನೇ ಸ್ವಲ್ಪ ಸೈಡ್ಗೆಲ್ಲ ಎತ್ತಿ ಇಟ್ಬಿಟ್ಟಿದ್ದಾರೆ. ಯಾವ ಕಾಲದಲ್ಲ ಹಾಕಬಹುದು ಜೈಮ ಎಲ್ಲ ಏನೋ ನೋಡಿ ಹಾಕ್ಬೇಕು. ದೇವಸ್ಥಾನಕ್ಕೆ ಬಂದರೆ ಅಂತೂ 2 ಅವರ್ 3 ಅವರ್ ಹೊರಗಡೆ ಹೋಗಬೇಕು ಅಂತಲೇ ಅನಿಸಲ್ಲ, ಅಷ್ಟೊಂದು ಪೀಸ್ಫುಲ್ಲಾಗಿರುತ್ತೆ. ಇನ್ನು ಹೊರಗಡೆ ಬಂದಿದ ತಕ್ಷಣ ಈ ಥರ ನಿಂತ್ಕೊಂಡು ಒಂದು 5 ನಿಮಿಷ ನೋಡಿದ್ರೆ ಎಷ್ಟು ಖುಷಿ ಆಗುತ್ತೆ ಗೊತ್ತಾ.
ಯಾವಾಗಲೂ ಬರೋ ದೇವಸ್ಥಾನ ತಾನೇ, ಯಾಕೆ ಇಷ್ಟೊಂದೆಲ್ಲ ಇದು ಮಾಡ್ತಾರೆ ಅಂತ ಅನ್ಕೊಬೋದು. ಯಾವಾಗಲೂ ಬಂದ್ರೂ ಅಷ್ಟೇ, ನೀನು ಡೈಲಿ ಬಂದ್ರೂ ಅಷ್ಟೇ ಎಷ್ಟು ಖುಷಿ ಆಗುತ್ತೆ ಅಂದರೆ, ಅಲ್ಲಿ ಒಂಥರ ತಂಪಾಗಿ ಗಾಳಿ ಬೀಸ್ತಾ ಇರುತ್ತೆ, ಸುತ್ತಮುತ್ತ ಬರೀ ಊರುಗಳು ಕಾಣಿಸುತ್ತೆ ಚಿಕ್ಕದಾಗಿ. ಇನ್ನು ಅದ್ರ ಪಕ್ಕದಲ್ಲಿರೋ ಒಂದು ಆಂಜನೇಯನ ಬೆಟ್ಟ ದೂರದಿಂದ ಕಾಣಿಸುತ್ತೆ, ಬಂಡೆಗಳು ಎಲ್ಲನೂ. ಆಮೇಲೆ ಇನ್ನು ಚಿಕ್ಕದಾಗಿ ಎಲ್ಲ ಊರುಗಳು, ಗಿಡಗಳು, ಮರಗಳು ಇದೆಲ್ಲ ನೋಡ್ತಿದ್ರೆ ಏನೋ ಒಂಥರ ಖುಷಿಯಾಗುತ್ತೆ. ಇನ್ನು ಇಲ್ಲಿ ಒಂದು ಕಾಲು ದಾರಿ ಇದೆಯಲ್ಲ, ಇದರಲ್ಲಿ ನಾವು ಒಂದು ಸತಿ ಆ ಬೆಟ್ಟದಿಂದ ಈ ಬೆಟ್ಟಕ್ಕೆ ನಡ್ಕೊಂಡೇ ಬಂದುಬಿಟ್ಟಿದ್ವಿ. ಇನ್ನು ಅವಾಗೆಲ್ಲ ಅಷ್ಟೊಂದು ಭಯ ಆಗ್ತಾಯಿಲ್ಲ, ಬಟ್ ಇವಾಗ ಬರಬೇಕಂದ್ರೆ ಸ್ವಲ್ಪ ಭಯ ಆಗುತ್ತೆ. ಯಾಕಂದರೆ ಇಲ್ಲಿ ಸ್ವಲ್ಪ ಪ್ರಾಣಿಗಳು ಅವೆಲ್ಲ ಜಾಸ್ತಿ ಆಗಿಬಿಟ್ಟಿದ್ದಾವೆ, ಕಾಡಂದಿಗಳು ಅವೆಲ್ಲನೂ. ಅದರಿಂದ ಸ್ವಲ್ಪ ಭಯ ಆಗುತ್ತೆ ಬರೋಕ್ಕೆ. ಇವಾಗ ಯಾರೂ ಬರೋಕ್ಕೆ ಹೋಗಲ್ಲ ಆ ಥರ. ಆಂಜನೇಯ ಟೆಂಪಲ್. ಗಾಳಿ ನೋಡಿ ಹೆಂಗೆ ಬೀಸ್ತಿದೆ. ಸಾಕು ನಡಿ ಯಾರಕ್ಕ ಎಲ್ಲ ಮಾಡ್ಕೊಂಡ್ಲಿ ಬಾ, ಸರಿ ಹೋಗೋಣ. ಬಿಸಿಲಲ್ಲಿ ನಿಲ್ಸ್ಕೊಂಡು ಏನು ಕೆಲಸ ಕೊಡ್ತಾ ಇದ್ದೀರಿ? ಬಾ 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 ಬೇಗ ಬಾ. ಗಾಡಿ ಸ್ಟಾರ್ಟ್ ಮಾಡೋಷ್ಟೇ ಇಲ್ಲ, ಓಡಿಸ್ಕೊಂಡು ಹೋಗ್ತಾ ಇರ್ತದಲ್ಲ. ಮಳೆ ಬಿದ್ದಿರೋ ಸ್ವಲ್ಪ ತೆಗಿರೋದು ಇವಾಗ ಬೆಟ್ಟ. ಇನ್ನು ರಾಯನ ಕೂಡ ಸ್ಕೂಲ್ ಬಿಡೋ ಟೈಮ್ ಆಗಿದೆ. ಇವಾಗ ಹೋಗ್ತಾ ಒಂದು ಹಂಗೆ ಕರ್ಕೊಂಡು ಹೋಗ್ಬೇಕು ಸ್ಕೂಲಿಂದ. ಏ ರಾಯನ್ ಮಲ್ಕೊಂಡೇ ಇಲ್ಲ ನೋಡು. ಸ್ಕೂಲಿಗೆ ಬಂದಾಗಿಂದ ಅವನು ತುಂಬಾ ಆ್ಯಕ್ಟಿವ್ ಆಗಿಬಿಟ್ಟಿದ್ದಾನೆ. ಅವ್ನ ಶೂನ ಅವನೇ ನೀಟಾಗಿ ತೆಗೆದು ಜೋಡಿಸ್ತಾನೆ, ಮತ್ತೆ ಬರಬೇಕಾದ್ರೆ ಅವನೇ ಹಾಕ್ಕೊತಾನೆ. ಬಟ್ ಮನೇಲಿ ಇರಬೇಕಾದ್ರೆ ಇದನ್ನೆಲ್ಲ ಏನೂ ಮಾಡ್ತಾ ಇರಲಿಲ್ಲ, ನಾನು ಮಾಡಬೇಕಾಗಿತ್ತು. ಸರಿ ಡೈಲಿ ಸ್ಕೂಲ್ಗೆ ಅಳ್ದಿರೋ ಹೋದರೆ ಚಾಕ್ಲೇಟ್ ಕೊಡ್ತೀನಂತೇಳಿ ಈ ಥರ ಸರ್ಪ್ರೈಸ್ ಮಾಡ್ತಾಯಿದ್ದೀನಿ ಅವನಿಗೆ. ಜುಮ್ಮಿ ಪಾಪ ಆಸೆ ಬೀಳ್ತೈತಲ್ಲ, ತೋರಿಸು ಚಾಕಿ. ಯಾರು ತೋರಿಸಿದ್ದು? ಅಯ್ಯೋ. Hope you all like this video. Keep watching Manju Soumya YouTube channel. Take care.